ಇವತ್ತಿನ ಮುದ್ದು ಸೊಸೆ ಅಪ್ಡೇಟ್ ಬಂದು ಸ್ಟಾರ್ಟಿಂಗಲ್ಲಿ ಶಿವರಾಮೇಗೌಡ ಮತ್ತು ಗೋವಿಂದ ಇಬ್ಬರು ಟೆನ್ಷನಲ್ಲಿರ್ತಾರೆ. ಬಿಕಾಸ್ ಅವ್ರು ಎಲ್ಲೇ ಎಲೆಕ್ಷನ್ ಕ್ಯಾಂಪೇನ್ ಹೋದ್ರು ಯಾವ ಊರವರು ಅವ್ರನ್ನ ಸೇರಿಸಲ್ಲ. ಹಿಂಗೆ ಆದರೆ ಇವತ್ತಿನ ಸಭೆ ಹೆಂಗೆ ನಡೆಸೋದು ಅಂತ ಇಬ್ಬರು ಟೆನ್ಷನಲ್ಲಿ ಇರ್ತಾರೆ. ಅದಾದಮೇಲೆ ಗೋವಿಂದ ಅವ್ರಿಗೆ ಕಾಲ್ ಬರುತ್ತೆ, ಕಮಿಷ್ನರ್ ತನಕ ಈ ವಿಷಯ ಹೋಗಿದೆ, ಇವತ್ತಿನ ಸಭೆಗೆ ಬರಬೇಕಾ ಬೇಡವಾ ಅಂತ ಯೋಚಿಸ್ತಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ವಿದ್ಯಾ ಬರ್ತಾರೆ. ವಿದ್ಯಾ ಅಪ್ಪ ಬರ್ತಾರೆ. ವಿದ್ಯಾ ಅಪ್ಪ ಬಂದ್ಬಿಟ್ಟು, ಬೀಗ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನೀವು ನಮಗೆ ಹಿಂಗೆ ಮಾಡಿಲ್ಲ ಅಂತ ನಾನು ಊರವ್ರಿಗೆಲ್ಲ ಹೇಳ್ತೀನಿ, ಬನ್ನಿ ನಾವು ಹೋಗೋಣ ಅಂತ ಕರೆದಾಗ ಶಿವರಾಮೇಗೌಡ, ನಿನ್ನ ಸಹಾಯದಿಂದ ನನಗೆ ಎಲ್ಲ ಅವಶ್ಯಕತೆ ಇಲ್ಲ, ನೀನು ಇಲ್ಲಿಂದ ಹೊರಟೋಗು ಅಂತ ಗೋವಿಂದನಿಗೆ ಹೇಳೋ ಥರ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ಚೆಲುವರಾಜು ಅಲ್ಲಿಂದ ಹೊರಟೋಗ್ತಾರೆ. ಶಿವರಾಮೇಗೌಡರು ಅವ್ರ ಅಪ್ಪನ ಮೇಲೂ ಸಿಟ್ಟು ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ಈ ಥರ ಅವ್ರನ್ನ ಊರೊಳಗಡೆ ಎಂಟ್ರಿ ಕೊಡ್ತಾ ಇಲ್ಲ, ಕ್ಯಾಂಪೇನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಅಂದಾಗ ಎಲ್ಲರೂ ಮತ್ತೆ ವಿದ್ಯುನ್ಗೆ ಬೈತಾರೆ. ವಿದ್ಯುನ್ಗೆ ಬೈದ್ಬಿಟ್ಟು ಆಮೇಲೆ ಅಜ್ಜಿ ಏನು ಮಾಡ್ತಾರೆ ಅಂತ ಅಂದರೆ, ನೀವು ಹೋಗಿ ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ, ಊರವ್ರಿಗೆಲ್ಲ ಹೇಳಿ ಇವಂದೇನು ತಪ್ಪಿಲ್ಲ ಅಂತ ಹೇಳಿ ಈಶ್ವರಿನ ಮತ್ತು ಅವನ ತಂಗಿನ ಎಲ್ಲರನ್ನೂ ಕಳಿಸ್ತಾರೆ. ಅವ್ರುಗಳು ರೆಡಿ ಆಗಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಚಂಪಾ ಮತ್ತು ವಿದ್ಯಾ ಮಾತಾಡ್ತಿರ್ತಾರೆ. ಆ ಹೋಟ್ಲು ಇನ್ಸಿಡೆಂಟಲ್ಲಿ ಆಗಿದ್ದು ಅರ್ಧನ ಮಾತ್ರ ತೋರಿಸಿದ್ದಾರೆ ನ್ಯೂಸಲ್ಲಿ, ಫುಲ್ ತೋರಿಸಿಲ್ಲ. ಹೀಗೆ ಆದರೆ ಮಾವನ ಭವಿಷ್ಯ ಹಾಳಾಗ್ಬಿಡುತ್ತೆ. ಮಾವ ಗೆಲ್ಲಬೇಕು ಅಂತ ನಾನು ಹೇಳ್ತಿಲ್ಲ, ಮಾವನಿಗೆ ತುಂಬ ಒಳ್ಳೆಯವರು, ಅಂಥವ್ರಿಗೆ ಇಂಥ ತೊಂದರೆ ಆಗಬಾರ್ದು. ಮಾವನ್ನ ನಾನು ಇದ್ರಲ್ಲಿ ಸೋಲಕ್ಕೆ ಬಿಡಲ್ಲ, ಅವ್ರನ್ನ ಗೆಲ್ಲಿಸ್ತೀನಿ ಅಂದ್ಬಿಟ್ಟು ವಿದ್ಯಾ ಚಂಪನ ಹತ್ರ ಸ್ಟ್ರಾಂಗಾಗಿ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸಂಜೆ ಆಗುತ್ತೆ. ಶಿವರಾಮೇಗೌಡರು ಗೋವಿಂದ ಎಲ್ಲರೂ ಸಭೆ ಹತ್ರ ಬರ್ತಾರೆ. ಬಂದು ನೋಡಿದ್ರೆ ಯಾರೂ ಬಂದಿರಲ್ಲ. ಎಲ್ಲರೂ ಏನು ಮಾಡೋದು ಅಂತ ಯೋಚಿಸ್ತಿರ್ತಾರೆ. ಅದೇ ಜಾಗಕ್ಕೆ ವೀರಭದ್ರೇಗೌಡ ಮತ್ತು ಕ್ವಾಟ್ಲೆ ಇಬ್ಬರು ಬಂದು ನೋಡ್ತಾರೆ. ಇದೇನಿದು ಯಾರೂ ಬಂದಿಲ್ಲ ಅಂತ. ವೀರಭದ್ರೇಗೌಡ ಹೇಳ್ತಾರೆ, ನಾನು ನನಗಾಗಷ್ಟು ಕಾಲ್ ಮಾಡಿ ಎಲ್ಲರೂ ಸೇರಿಸ್ತೀನಿ, ನೀನು ಊರಲ್ಲಿರೋ ಜನರನ್ನೆಲ್ಲ ಸೇರಿಸು ಅಂತ ಹೇಳಿದಾಗ ಕ್ವಾಟ್ಲೆ ಊರಲ್ಲಿರೋ ಜನರ ಹತ್ರ ಎಲ್ಲ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಬಡವ್ರ ಮನೆ ಹೆಣ್ಮಕ್ಳನ್ನ ತಂದು ಅವ್ರ ಮನೆಗೆ ಹಿಂಗೆ ಮಾಡ್ತವ್ರೆ, ಈಗಲೇ ಹಿಂಗೆ ನಾವು ಬರಲ್ಲ ಅಂತ ಕ್ವಾಟ್ಲೆ ಅವ್ರ ಕಾಲಿಗೆ ಬಿದ್ದು ಕೇಳಿದ್ರು ಅವರು ಬರಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ವೀರಭದ್ರೇಗೌಡರಿಗೂ ಕಾಲಲ್ಲಿ ಅದನ್ನೇ ಹೇಳ್ತಾರೆ. ಕ್ವಾಟ್ಲೆ ಬಂದು ಹೇಳ್ತಾರೆ ಅವ್ರು ಬರಲ್ಲ ಅಂತ ಹೇಳ್ತಿದ್ದಾರೆ ಅಂತ. ನೆಕ್ಸ್ಟ್ ಸೀನಲ್ಲಿ ಫ್ಯಾಮಿಲಿಯವರೆಲ್ಲ ಬಂದು ನೋಡ್ತಾರೆ. ಈಶ್ವರಿ ಬೇಕು ಅಂತಾನೆ, ಏನು ಬಾವ ಇದು ಚೇರೆಲ್ಲ ಖಾಲಿ ಹೊಡಿತೈತೆ, ಹಿಂಗೆ ಆದರೆ ನೀವು ಹೆಂಗೆ ಗೆಲ್ತೀರಾ ಅಂತ ಬೇಕು ಅಂತಲೇ ಶಿವರಾಮೇಗೌಡರಿಗೆ ಸಿಟ್ಟು ಬರೋ ಥರ ಮಾತಾಡ್ತಿರ್ತಾಳೆ. ಅದೇ ಸಮಯಕ್ಕೆ CM ಬಂದರು ಅಂತ ಇನ್ನೊಬ್ಬರು ಬಂದು ಹೇಳಿದಾಗ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಶಿವರಾಮೇಗೌಡ ಹಾರ ಎಲ್ಲ ತಗೊಂಡು ಹೋಗ್ತಾರೆ. ಹಾರ ಎಲ್ಲ ಹಾಕಿ ಶಿವರಾಮೇಗೌಡರು ಅವ್ರನ್ನ ಸಭೆ ಹತ್ರ ಕರ್ಕೊಂಡು ಬಂದಾಗ ಅವ್ರು ನೋಡ್ತಾರೆ, ಇದೇನಿದು ಯಾರೂ ಇಲ್ವಲ್ಲ, ನಮಗೆ ನಿಮ್ಮ ಬಗ್ಗೆ ನ್ಯೂಸ್ ಬಂದಿತ್ತು ಆದರೆ ಅದು ಇಷ್ಟೊಂದು ಎಫೆಕ್ಟ್ ಆಗಿದೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಅವ್ರನ್ನ ಸ್ಟೇಜಲ್ಲಿ ಕೂರಿಸಿರ್ತಾರೆ. ಸ್ಟೇಜಲ್ಲಿ ಕೂರಿಸಿ ಅವರು ಹಿಂಗೆ ಆದರೆ ಈ ಥರ ನಾನು ಮಿನಿಸ್ಟ್ರು ಬಂದಿದ್ದರು ಅಂತ ಅಂದಮೇಲೂ ಜನಗಳು ಬಂದಿಲ್ಲ ಅಂದರೆ ನನಗೆ ಅವಮರ್ಯಾದೆ ಆಗುತ್ತೆ, ನಾನು ಇಲ್ಲಿಂದ ಎದ್ದೋಗ್ತೀನಿ ಅಂತ ಎದ್ದೋಗೋ ಟೈಮ್ಗೆ ಸ್ಟಾಪ್ ಆಗುತ್ತೆ. ಅಂದರೆ ಇವತ್ತಿನ ಎಪಿಸೋಡ್ ಸ್ಟಾಪ್ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ವಿದ್ಯಾ ಮೈಕ್ ಇಟ್ಕೊಂಡು ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು ಅಂತ ಹಾಡು ಹೇಳ್ಕೊಂಡು ಸ್ಟೇಜ್ಗೆ ಎಂಟ್ರಿ ಕೊಡ್ತಾರೆ. ನಾಳಿನ ಎಪಿಸೋಡಲ್ಲಿ ವಿದ್ಯಾ ಹೆಂಗೋ ಆ ಫುಲ್ ವೀಡಿಯೋನ ಕಲೆಕ್ಟ್ ಮಾಡಿ ಪ್ಲೇ ಮಾಡಿ ಊರವ್ರನ್ನೆಲ್ಲ ಸೇರಿಸ್ತಾರೆ. ಅದು ನಾಳಿನ ಎಪಿಸೋಡಲ್ಲಿ ಇದೆ. ಇದು ಇವತ್ತಿನ ಎಪಿಸೋಡ್ ಅಪ್ಡೇಟ್.